ನಮ್ಮ ರಾಜ್ಯದಲ್ಲಿ ಹಾಗೂ ನಮ್ಮ ರಾಷ್ಟ್ರದಲ್ಲಿ ಮತ್ತು ಆಲ್ಸೋ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಒಂದು ಹೆಸರು ಮಾಡಿರ್ತಕ್ಕಂಥ ಉತ್ತಮವಾದ ಒಂದು ರಾಜಕಾರಣಿ ಅವ್ರನ್ನ ಕಳ್ಕೊಂಡಿದ್ದೀವಿ. ಸೊ ಇಟ್ಸ್ ರಿಯಲಿ ಬಿಗ್ ಲಾಸ್, ನಾಟ್ ಬರೀ ನಮ್ಮ ಕರ್ನಾಟಕಕ್ಕೆ ಮಾತ್ರ ಅಲ್ಲ, ನಮ್ಮ ದೇಶಕ್ಕೇ ಒಂದು ದೊಡ್ಡ ಇದು ಒಂದು ವೆರಿ ಬಿಗ್ ಲಾಸ್ ಅಂತಲೇ ಹೇಳ್ಬೋದು. ನಿಮ್ಮ ತಂದೆಯವರು ಇದ್ದಂಥ ಕಾಲದಲ್ಲಿ ಅವರು ಕೂಡ ರಾಜಕಾರಣಿ, ಮತ್ತು ನಿಮ್ಮ ತಂದೆಯವರು ನಟರಾಗಿದ್ದರು ಅಂಬರೀಷ್ ಅವರು. ಆ ಸಂದರ್ಭದಲ್ಲಿ ರಾಜಕಾರಣಿಗಳು ಕೂಡ ಆಗಿದ್ದರು. ಆ ಒಂದು ನೆನಪುಗಳು ಏನಾದರೂ ತಂದೆಯವರು ಹಂಚ್ಕೊಂಡಿದ್ದು? ಅಂದರೆ ಅವಾಗೆಲ್ಲ ನಾವೆಲ್ಲ ಚಿಕ್ಕವರು, ಬಟ್ ನಮಗೆ ನೆನಪು ಬರೋದೇನೆಂದರೆ 1998 ಒಟ್ಟಿಗೆ ಮಂಡ್ಯ ಮದ್ದೂರಲ್ಲೆಲ್ಲ ಎಸ್ ಎಂ ಕೃಷ್ಣರವ್ರ ಜೊತೆ ಕ್ಯಾನ್ವಾಸ್ ಮಾಡಿ ಕ್ಯಾಂಪೇನ್ ಮಾಡಿ, ಮತ್ತು ನಮ್ಮ ತಂದೆಯವ್ರ ಆಸೆ ಇತ್ತು ಅವ್ರು ಮುಖ್ಯಮಂತ್ರಿ ಆಗಬೇಕಾಗಿತ್ತು ಅಂತ. ಅದು ಹಾಗೆ ಕೂಡ ನಡೀತು. ಆ್ಯಂಡ್ ಅಂದರೆ ನಮ್ಮ ರಾಜ್ಯದ ರಾಜಕಾರಣದ ಒಂದು ಚರಿತ್ರೆಯಲ್ಲೇ ಅವ್ರು ಬಂದಾದ್ಮೇಲೆ ಒಂದು ಬದಲಾವಣೆ ಕಾಣ್ತು, ಬೆಂಗಳೂರಾಗಲಿ ಕರ್ನಾಟಕ ಆಗಲಿ. ಸೊ ನಾವು ಎಷ್ಟು ಹೇಳಿದ್ರು ಅವ್ರ ಬಗ್ಗೆ ಕಡಿಮೆನೇ, ಯಾಕಂದರೆ ಅವರು ಮಾಡಿರೋ ಸಾಧನೆಗಳು ಎಲ್ಲರೂ ಗೊತ್ತಿದೆ. ಸೊ ಅದು ಖಂಡಿತವಾಗ್ಲೂ ಶಾಶ್ವತವಾಗಿ ಉಳಿಯುತ್ತೆ ಅಂತ ಹೇಳಿ. ಕೇವಲ ಚಿತ್ರರಂಗ ಅಷ್ಟೇ ಅಲ್ಲ, ಕೇವಲ ರಾಜಕೀಯ ರಂಗ ಅಷ್ಟೇ ಅಲ್ಲ, ಚಿತ್ರರಂಗದಲ್ಲೂ ಕೂಡ ಅವರು ಅಪಾರ ಸೇವೆ ಇದೆ ಅವ್ರದ್ದು. ಖಂಡಿತ ಅವರು ಚಿತ್ರರಂಗದ ಬಗ್ಗೆ ಆಗಲಿ, ಅಂದರೆ ಕಲಾವಿದರ ಬಗ್ಗೆ ಒಂದು ಕಾಳಜಿ ಇಟ್ಕೊಂಡಿದ್ದು ವಹಿಸ್ಕೊಂಡಿರ್ತಕ್ಕಂಥ ಒಂದು ರಾಜಕಾರಣಿ. ಆ್ಯಂಡ್ ಸದಾ ಕಲಾ ಚಿತ್ರರಂಗ ಆಗಲಿ ನಾವಾಗಲಿ ಅದನ್ನು ನೆನಪಿಟ್ಕೋತೀವಿ. ಅಣ್ಣವರ ಅಪಹರಣ ಆದಂಥ ಸಂದರ್ಭದಲ್ಲಿ ಅವರು ತಗೊಂಡಂಥ ದಿಟ್ಟ ನಿರ್ಧಾರಗಳು ಸಾಕಷ್ಟು ಇದಾಯಿತು. ಅಂದರೆ ನಮಗೆಲ್ಲ ಗೊತ್ತಿದೆ, ಎಲ್ಲ ನಿಮಗೂ ಗೊತ್ತಿದೆ, ಎಲ್ಲ ಮಾಧ್ಯಮ ಮೂಲಕ ಜನಕ್ಕೂ ಗೊತ್ತಿದೆ ಅಂತ ಅನಿಸುತ್ತೆ. ಯಾಕಂದರೆ ಆ ಟೈಮಲ್ಲಿ ಆ ಒಂದು ಕಠಿಣ ಸಂದರ್ಭದಲ್ಲಿ ಅವರು ತಗೊಂಡಿರೋ ನಿರ್ಧಾರಗಳು ನಮಗೆ ಅಣ್ಣವ್ರು ವಾಪಸ್ ಕರ್ಕೊಂಬರಲು ತುಂಬಾ ಹೆಲ್ಪ್ ಆಯಿತು. ಸೊ ಲಾಟ್ ಆಫ್ ಕ್ರೆಡಿಟ್ ಗೋಸ್ ಟು ಶ್ರೀ ಎಸ್ ಎಂ ಕೃಷ್ಣಾಜಿ ಇನ್ ದಟ್ ಮ್ಯಾಟರ್. ಇವತ್ತಿನ ದಿನದಲ್ಲಿ ಒಂದು ಮಾತು ಅವ್ರನ್ನ ನೆನ್ಕೊಳ್ಳೋದಾದರೆ ಯಾವ ರೀತಿಯಾಗಿ ಅಂದರೆ ಇವತ್ತು ನಾವಿಲ್ಲಿ ವಾಸ ಮಾಡೋ ಬೆಂಗಳೂರು ಅಲ್ಲಿ ಯಾರೇ ಇದ್ರೂ ಎಸ್ ಎಂ ಕೃಷ್ಣ ಅವ್ರನ್ನ ನೆನ್ಕೋಬೇಕಾಗತ್ತೆ. ಯಾಕಂದರೆ ಅವ್ರು ಬರೋಕ್ಕೆ ಮುಂಚೆ ಬೆಂಗಳೂರೇ ಬೇರೆ ಇತ್ತು. ಈಗ ಬೆಂಗಳೂರು ನೀವೇ ನೋಡ್ತಾ ಇದ್ದೀರಾ, ನಾಟ್ ಓನ್ಲಿ ಇನ್ ಇಂಡಿಯಾ, ಗ್ಲೋಬಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಸಿಟೀಸ್. ಆ ಕ್ರೆಡಿಟ್ ಒಂದು ಲಾರ್ಜ್ ಪಾರ್ಟ್ ಅವರಿಗೆ ಸಲ್ಲುತ್ತೆ. ಸರ್, ಥ್ಯಾಂಕ್ ಯು. ಇದಿಷ್ಟು ಅಭಿಷೇಕ್ ಅಂಬರೀಷ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಧನು, ಎಲ್ಗಜ್ ಪಬ್ಲಿಕ್ ಟಿವಿ, ಬೆಂಗಳೂರು.